ದಾವಣಗೆರೆ ದಕ್ಷಿಣಕ್ಕೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ವಿಚಾರ ನಮಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಘೋಷಣೆ ಮಾಡಿದ ಮೇಲೆ ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ್ ಟಿ ದಾಸ ಕರಿಯಪ್ಪಗೆ ಟಿಕೆಟ್ ನೀಡಿದೆ ಬಿಜೆಪಿ. GM ಸಿದ್ದೇಶ್ವರ್ ಜೊತೆ ಗುರುತಿಸಿಕೊಂಡಿದ್ದಾರೆ ಅವರು. ನಾವು ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಸೋತಿರುವ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಿ ಅಂತ ನಾವು ಹೇಳಿದ್ವಿ. ದೆಹಲಿಗೆ ಹೋಗಿದ್ವಿ. ರಾಧಾ ಮೋಹನ್ ದಾಸ್ ಅಗರ್ವಾಲು, ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ ಶೆಟ್ಟರ್ಗೆ ಮನವಿ ಕೊಟ್ಟಿದ್ವಿ. ಹೈಕಮಾಂಡ್ ಈಗ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಮಸ್ತ ಜನತೆಗೆ ಹೊಸ ವರ್ಷ ಹರುಷದಲ್ಲಿ ಯುಗಾದಿ ಹಬ್ಬ ಶುಭಾಶಯಗಳು ಕೋರ್ತಾ, ಮಾಧ್ಯಮ ಸ್ನೇಹಿತರು ಸಹ ಹೊಸ ವರ್ಷ ಶುಭಾಶಯಗಳು ಕೋರ್ತಾ ಹೇಳ ಮುಂದಿಂದ ನೋಡಿ, ಒಂದು ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷ ಒಂದು ಸಾರಿ ಘೋಷಣೆ ಮಾಡಿದ ಮೇಲೆ ಆ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಅಭ್ಯರ್ಥಿ ಘೋಷಣೆ ಹಾಕಿದ ಮುಂಚೆ ನಾವೆಲ್ಲ ಪ್ರಾಮಾಣಿಕವಾಗಿ ಅಜಯ್ ಕುಮಾರ್, ಅಜಯ್ ಕುಮಾರ್ ಮೇಯರ್ ಆಗಿದ್ದರು. ಮನೆ ಜನರ ಬಾಗಿಲಿಗೆ ಮಹಾನಗರ ಪಾಲಿಕೆ ತೆಗೆದುಕೊಂಡೋಗಿದ್ದರು. ಭಾಳಷ್ಟು ಪ್ರಶಂಸೆ ವ್ಯಕ್ತವಾಗಿತ್ತು. ಒಬ್ಬ ಯುವಕ 2023 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಪರಿವಾರ ಎಲ್ಲ ನಿರ್ಣಯ ಮಾಡಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರು. ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಅಂತ ಕಾರಣಕ್ಕೆ ಜನ ಅವರಿಗೆ ಮತ ಕೊಟ್ಟರು. ಅಜಯ್ ಕುಮಾರ್ ಸೋಲಾಯಿತು. ಕಳೆದ ಬಾರಿ ಅಜಯ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗದಿದ್ದರೆ ನಾವ್ಯಾರು ಟಿಕೆಟ್ ಕೇಳ್ತಾ ಇರಲಿಲ್ಲ. ಅಜಯ್ ಕುಮಾರ್ ನಮ್ಮವನು, ವೀರೇಶವ ಲಿಂಗಾಯತರು ಅಂತ ನಾವು ಟಿಕೆಟ್ ಕೇಳಿಲ್ಲ. ನಾವೆಲ್ಲರಿಗೂ ಹೇಳಿದ್ವಿ. ಅಜಯ್ ಕುಮಾರ್ ಸೋತಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಪ್ರಬಲ ಆಕಾಂಕ್ಷೆ. ನಾವು ಬೆಂಗಳೂರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ, ಪ್ರತಿಪಕ್ಷ ನಾಯಕಗಳಿಗೆ, ಕೋರ್ ಕಮಿಟಿಯ ಸದಸ್ಯಗಳಿಗೆ ನಾವು ಬೇಡಿಕೆ ಇಟ್ಟಿದ್ವಿ. ಪಕ್ಷದ ನಿರ್ಣಯಕ್ಕೆ ಬದ್ಧರಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ, ಒಟ್ಟಾಗಿ ಒಂದಾಗಿ.